ಮುದಗಿರೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮುದಗಿರೆಗೆ ಬರಬೇಕು ಅಂತ ಏನ್ 4 ದಿನದಿಂದ ನಾವು ನಿರಂತರ ಹೋರಾಟ ರಾತ್ರಿ ಆಗ್ಲೂ ಹೋರಾಟ ಮಾಡ್ತಾ ಇದ್ದೀವಿ. ದಿನೇ ದಿನ ಎಲ್ಲಾ ಸಂಘಟನೆಗಳು ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ನಿನ್ನೆನು ಚಿಂತಾಮಣಿಯಿಂದ, ಚಿಕ್ಕಬಳ್ಳಾಪುರದಿಂದ, ಬೆಂಗಳೂರಿಂದ ರಾಜನಾಯಕರೆಲ್ಲ ಬಂದಿದ್ರು. ಜೊತೆಗೂಡು ಇನ್ನ ಅನೇಕ ಮಿತ್ರ ಸಂಘಟನೆಗಳು ವಿಜಯ್ ಇವರೆಲ್ಲ ಬಂದಿದ್ರು. ಇವತ್ತು ನಮ್ಮ ಸಹೋದರ ನಮ್ಮ ಸಂದೇಶ್ ಅವರು ಬಂದು ಏನ್ ಮುದಗಿರಿ ಗ್ರಾಮದ ಪಂಚಾಯತಿ ಮುದಗಿರಿಯಲ್ಲೇ ಕಟ್ಟಬೇಕು ಅಂತ ಬೆಂಬಲ ಸೂಚಿಸ್ತಾ ಇದ್ದಾರೆ ಗ್ರಾಮಸ್ಥರಿಗೆ. ಹಾಗಾಗಿ ಎಲ್ಲಾ ನಮ್ಮ ಸಂಘಟನೆಗಳ ಪರವಾಗಿ ಹಾಗೂ ಮುದಗಿರೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಧನ್ಯವಾದ ಇಷ್ಟಪಡ್ತೀನಿ. ಜೈ ಭೀಮ್. ಆ ಒಂದು ಏಕೆ ಕಾಣ್ತದೆ ಅದನ್ನ ನೆಟ್ಕೊಂಡು ಹೋಗಿ ಅಲ್ಲಿ ಇರ್ತಾರೆ. ಈ ಆದೇಶಗಳೆಲ್ಲ ಬಂದಮೇಲೆ ಇವರೇನು ಮಾಡ್ತಾರೆ, ಒಂದು ಪಾರ್ಟಿ ಮತ್ತು ಡಿಸಿನ CEO-ನ ತಹಸೀಲ್ದಾರ್ ಪಾರ್ಟಿ ಮಾಡಿ ಆಗಿನ ಗ್ರಾಮ ಪಂಚಾಯತಿ ಸದಸ್ಯರು ಹೈಕೋರ್ಟಲ್ಲಿ ಮಾಡ್ತಾರೆ. ಪಾರ್ಟಿ ಮಾಡೋ ಡಿಸಿನ CEO ಅಂದರೆ ಇವ್ರು ಹೋಗಲ್ಲ. ಒಂದು ಸೈಡ್ ಏನಾಗುತ್ತೆ ಅದೇ ಒಂದು ಅದಕ್ಕೆ ತಾತ್ಕಾಲಿಕ. ಅದು ಗ್ರಾಮಸ್ಥರಿಗೂ ಗೊತ್ತಿರಲ್ಲ. DC ಮತ್ತು ತಹಸೀಲ್ದಾರ್ ಗಮನಕ್ಕೆ ಹೋಗಿದೆ ಅವರಾಗೆ ಭಾಗಿಯಾಗಿದೆ. ಹಾಗಾಗಿ ಒಂದು ಸೈಡ್ ಇದೇ ಒಂದು ಇರೋದ್ರಿಂದ ಇದು ಹಿಂದಿನ ತನಕ ಹಂಗೇ ಗಡ್ಡೂರಲ್ಲೇ ಮಾಡ್ತೀವಿ. ಅವ್ರು ಹೇಳ್ತಾರೆ ಮುದಗಿರಿ ಅನ್ನೋದು ಗಡ್ಡೂರು ಇಲ್ಲ, ಗಡ್ಡೂರಿಗೆ ಸಂಬಂಧಪಟ್ಟ ಆ್ಯಕ್ಚುಲಿ ಬಂದು ಕೇಂದ್ರ ಸ್ಥಾನ ಬಂದು ಮುದಗಿರಿ. ಆ ಕೇಂದ್ರ ಸ್ಥಾನವನ್ನು ಬಿಟ್ಟು ಅವರು ಗಡ್ಡೂರಲ್ಲಿ ಇಟ್ಕೊಂಡು ಇದನ್ನು ಖಂಡಿಸ್ತಾ ಇದ್ದೀವಿ. CEO ಅವರು ಬರಬೇಕು, ಸ್ಪಾಟ್ ಮಾಜಾರ್ ಮಾಡಬೇಕು. ಅಲ್ಲಿ ವಾಸ್ತವಾಂಶನ ಆ ಗ್ರಾಮ ಏನು ಮುದಗಿರಿ ಗ್ರಾಮಸ್ಥನಾಗಿರ್ಬೋದು ಕೇಳಿ ವಾಸ್ತವಾಂಶನ ಕೇಳಿ ನಮಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಆ ನ್ಯಾಯ ದೊರಕಿಸ್ಕೊಳ್ಳೋ ತನಕ ಈ ಪ್ರತಿಭಟನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಇದಕ್ಕೆ ಮೊನ್ನೆ ನಮ್ಮ ನಿನ್ನೆ ಗ್ರಾಮ ಸಭೆ ಮೀಟಿಂಗ್ನಲ್ಲಿ ಇವರೆಲ್ಲ ಕರೆಸಿದ್ದಾರೆ. ಆ ಗ್ರಾಮ ಸಭೆಗೆ ನಮ್ಮ ಮಾಜಿ ಸದಸ್ಯರಾಗಿದ್ದ ಶರ್ಗಾ ಅವ್ರ ಮೇಲೆ ಸ್ವಲ್ಪ ಹೀನಾಯವಾಗಿ ಯಾರೋ ಸದಸ್ಯ ಮಾತಾಡ್ತಾರೆ. ಹಾಗಾಗಿ ಕಂಪ್ಲೇಂಟ್ ಮಾಡ್ತೀವಿ. ಚಂದ್ರಪ್ಪ ಇಷ್ಟಿಲ್ಲ ಆ ವಿಚಾರ ತಗೊಂಡ್ರೆ ಮಾತ್ರ ಏನು ಇನ್ನೊಂದೇನೆಂದರೆ ಸಾಧ್ಯವಾದರೆ ಇವತ್ತು CEO ಬರಬೇಕು, ಸ್ಪಾಟ್ ಮಾಡಬೇಕು. ವಾಸ್ತವಾಂಶ ಸ್ಥಿತಿಗತಿ ತಿಳ್ಕೊಳ್ಳಿ ಅವರು. ಅದಕ್ಕೆ ತಕ್ಕಂತಾಗಿ ನಮ್ಮ ನ್ಯಾಯ ದೊರಕಿಸಬೇಕು ತಮ್ಮ ಮುಖಾಂತರ. ಈಗ ಏನು 1993 4 ದಿವಸದಿಂದ ನಡೀತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ತಾಲೂಕು ಮ್ಯಾಜಿಸ್ಟ್ರೇಟರಾಗಲಿ, DO ಅವರಾಗಲಿ, CEO ಅವರಾಗಲಿ ಇವತ್ತು ಬಂದು ಏನು ಯಾವ ರೀತಿ ನಡೀತಾ ಇದೆ, ಏನಾಗ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಬಹಳಷ್ಟು ಮುಂದಿದ್ದೀವಿ. ಯಾಕೆ ಅಂತಂದರೆ ಒಂದು ಪ್ರತಿಭಟನೆ ನಡೀತಾ ಇದೆ ಅಂತಂದರೆ ಆ ಪ್ರತಿಭಟನೆಗೆ ತಕ್ಕಂಥ ಫಲನೂ ಸಿಗಬೇಕಾಗುತ್ತೆ. ಪ್ರತಿಭಟನೆ ಏನು ಕೆಲಸ ಹಿಂದೆ ಅಲ್ಲ ಪ್ರತಿಭಟನೆ ಮಾಡೋದು, ಅಲ್ಲೇನೋ ಒಂದು ಸಮಸ್ಯೆ ಇದ್ದಾಗಲೇ ಪ್ರತಿಭಟನೆ ತಗೊಳ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು 1993ರಿಂದ ಇದುವರೆಗೂ ಈಗ ನಿನ್ನೆ ಗೊತ್ತಾದಂಥ ವಿಚಾರಗಳು ಅಧಿಕಾರಿ ವರ್ಗ ಒಂದು ಕಡೆ ಎಲ್ಲೋ ಒಂದು ಕಡೆ ಹಿಂದೆ ನಡೆದಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ತೊಂದರೆ ಮಾಡಿದ್ದಾರೆ. ಅಲ್ಲಿಂದ ತೊಂದರೆ ಆಗಿದೆ, ನಮ್ಮ ಅಧಿಕಾರಿ ವರ್ಗದಿಂದ ತೊಂದರೆ ಆಗಿಲ್ಲ ಅಂತೇಳಿ ಈಗ ಹೇಳ್ತಾ ಇದ್ದಾರೆ.
ನಾವು ಹೇಳೋದ್ರಿಂದನೇ ಎಷ್ಟೇ ತೊಂದರೆ ಇದ್ರೂ ಇವತ್ತು ಏನು ಗೆಜೆಟ್ ಪ್ರಕಾರ ಮುದಿಗೆರೆ ಅಂತೇಳಿ ಮುದಿಗೆರೆ ಗ್ರಾಮ ಪಂಚಾಯತಿ ಅಂತೇಳಿ ಏನು ಇದುವರೆಗೂ ಈಗ ಪ್ರೆಸೆಂಟು ಅವರು ಏನು ಬಿಲ್ ಪಾಸ್ ಮಾಡಬೇಕಾದ್ರೂ ಕೂಡ ಮುದಿಗೆರೆ ಸೀಲಲ್ಲೇ ಮಾಡ್ತಾ ಇದ್ದಾರೆ, ಮುದಿಗೆರೆ ಗ್ರಾಮ ಪಂಚಾಯತಿನ ಅಂತೇಳಿ ಸೀಲ್ ಹೊಡಿತಾ ಇದ್ದಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮುದಿಗೆರೆ ಅಲ್ಲ ಗಡ್ಡೂರು ಅಂತೇಳಿ ನಡೆಸ್ಕೊಂಡ ಗಡ್ಡೂರು ಅಂತೇಳಿ ನಡೆದಿದ್ರೆ ನಾವು ಇವತ್ತು ಮಾತಾಡೋಂಥ ಪ್ರಶ್ನೆ ಇಲ್ಲ. ಮುದಿಗೆರೆ ಅಂತೇಳಿ ಇದುವರೆಗೂ ಪ್ರೆಸೆಂಟ್ ಇದುವರೆಗೂ ಸೀಲು ಸಿಗ್ನೇಚರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಾಗಾದರೆ ಅವ್ರ ಮೇಲೆ ಕೇಸು ದಾಖಲು. ಇವತ್ತು ಅವ್ರು ಹೇಳ್ತಾ ಇರೋ ಒಂದು ಇದ್ರ ಮೇಲೇ ಬರ್ತೀವಿ ನಾವು. ಅವತ್ತು ಸ್ಟೇ ಮಾಡ್ಕೊಂಡಿರೋ ಪ್ರಕಾರ ನಮ್ಗೆ ಅಲ್ಲೇ ಮುಂದುವರಿಸ್ತಾ ಇದ್ದೀವಿ ಅಂತ ಅಧಿಕಾರಿ ವರ್ಗ ಹೇಳ್ತಾ ಇದೆ. ಹಾಗಾದರೆ ಇದುವರೆಗೂ ಅಟ್ ಪ್ರೆಸೆಂಟ್ ಸ್ಟಿಲ್ ಡೇಟ್ವರೆಗೂ ಏನು ನೀವು ಯಾವುದೇ ಒಂದು ಚೆಕ್ ಪಾಸ್ ಮಾಡಬೇಕಾಗಿದ್ರೂ, ಯಾವುದೇ ಒಂದು ನಡಾವಳಿ ಮಾಡಬೇಕಾಗಿದ್ರೂ, ಯಾವುದೇ ಒಂದು ಪತ್ರ ವ್ಯವಹಾರ ಮಾಡಬೇಕಾಗಿದ್ರೆ ಕೂಡ ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ಮಾಡಿದ್ದೀರಲ್ಲ, ಹಾಗಾದರೆ ಅದ್ರ ಕನ್ಸರ್ಡ್ ಯಾರ್ಯಾರು ಇದ್ದಾರೋ ಆ ಅಧಿಕಾರಿಗಳ ಮೇಲೆಲ್ಲ ಫಸ್ಟ್ ಕೇಸ್ ಆಗಬೇಕು. ಅವ್ರು ಬದಲಾಯಿಸೋಕ್ಕೆ ನಾವು ಇಷ್ಟಪಡಲ್ಲ ಅಂತಂದಾಗ ಇದುವರೆಗೂ ಏನು ಮಾಡ್ಕೊಂಡು ಬಂದಿದ್ದಾರೋ ಅದ್ರ ಮೇಲೆ ತಾವು ದೊಡ್ಡ ಮಟ್ಟದ ಅಧಿಕಾರಿಗಳಿದ್ದೀರಿ, ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅವ್ರ ಮೇಲೆ ಕ್ರಿಮಿನಲ್ ಅಫೆನ್ಸಲ್ಲಿ ಅವ್ರ ಮೇಲೆ ಕೇಸ್ ದಾಖಲಾಗಬೇಕು. ಈ ಸರ್ಕಾರದಿಂದ ಬರೋದು ಗ್ರಾಮ ಬಂದ್ಬಿಡಿ ಪಂಚಾಯತಿ ಯಾರು ಬರ್ತದೆ? ಗ್ರಾಮ ಪಂಚಾಯತಿ ಮುದಿಗೆರೆಯನ್ನು ಇಷ್ಟು ವರ್ಷ ಏನಕ್ಕೆ ಯಾಮಾರಿಸ್ತಾ ಇದೆ? ಮುದಿಗೆರೆ ಪಂಚಾಯತಿ ಅಲ್ಲ ಅಂದರೆ ಏನಕ್ಕೆ ಹೆಚ್ಚುಗಾಗಿ ನೀವು ಲೆಟ್ರೇಟ್ ಆಗಿರಲಿ, ಇನ್ನೊಂದಾಗಲಿ, ಮತ್ತೊಂದಾಗಿರಲಿ ಮುದಿಗೆರೆ ಹೆಸರು ಏನಕ್ಕೆ ಬಳಸ್ತಾ ಇದ್ದಾರೆ? ನಾವು ಹೇಳೋದು ಇಷ್ಟ ಸಾಹೇಬ್ರೆ, ಈಗ ಏನು 4ನೇ ದಿನಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೀವಿ. 4ನೇ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೂ ಬೇರೆ ರೀತಿಯ ಹೋರಾಟವನ್ನು ನಾವು ಕೈಗೊಂಡಿಲ್ಲ. ಬೇರೆ ರೀತಿ ಒಂದು ಹೋರಾಟವನ್ನು ಕೈಗೊಂಡಿಲ್ಲ. ನಾವು ಇವತ್ತಿನ ಸಂಜೆ ನಾಳೆ ತನಕ ನೋಡ್ತೀವಿ. ಇದಕ್ಕೆ ಇತ್ಯರ್ಥ ತಗೊಳ್ಳಿಲ್ಲ ಅಂತಂದರೆ ನಾವು ಒಂದೇ ಸಂದೇಶ ಕೊಡೋದು, ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಮಿತ್ರ ಸಂಘಟನೆಗಳೆಲ್ಲ ಕರಿತೀವಿ, ಜಿಲ್ಲಾ ಪಂಚಾಯತಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಯಾಕಂದರೆ ಇಲ್ಲೇ ಕೂತ್ಕೊಂಡಿದ್ರೆ ಕೂಡ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಪರಿಹಾರ ಬೇಕು. ಹಂತವಾಗಿ ನಾವು ಬೇರೆ ರೀತಿ ಪ್ರತಿಭಟನೆಗಳನ್ನು ನಾವು ಕೈಗೊಳ್ಳೋದಕ್ಕೆ ಮೊದಲು ಅದಕ್ಕೆ ಪರಿಹಾರ ಕೊಡಬೇಕು. ತಾವು ತಾಲೂಕು ಆಡಳಿತ ವರ್ಗ ಏನಿದ್ದೀರಿ ಅವೆಲ್ಲನೂ ಕೂತು ಚರ್ಚೆ ಮಾಡಿ, ಏನು ಇದುವರೆಗೂ ಅಲ್ಲಿ ಏನು ನಡವಳಿಕೆಗಳು ನಡೆದಿದ್ದಾವೆ, ಯಾವ ರೀತಿ ನಡೆದಿದ್ದಾವೆ, ಸ್ಟೇನ್ ಒಂದು ಕಡೆ. ಇವಾಗ ನ್ಯಾಯಾಲಯನ ಯಾರನ್ನು ಧಿಕ್ಕರಿಸೋಕ್ಕಾಗಲ್ಲ, ನ್ಯಾಯಾಲಯ ಇದೆ. ಅದಕ್ಕೆ ತಕ್ಕಂಗೆ ನೀವು ಏನು ಪರಿಹಾರ ಕೊಡ್ತೀರಿ ಅದು ಕೊಡೋದಕ್ಕೆ ತಾವು ಮುಂದಾಗಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀವಿ. ನಮ್ಮ ಈ ಕಳಿಸಿದ್ವಿ, ಸ್ಪೆಷಲ್ ರಿಪೋರ್ಟೇ ಕಳಿಸಿದ್ವಿ. ಪ್ರೊಟೆಸ್ಟ್ ನಡೀತಾ ಇದೆ ಅಂತೇಳಿ ಸ್ಪೆಷಲ್ ರಿಪೋರ್ಟೇ ಕಳಿಸಿದ್ವಿ. ಅವರು ಇದ್ದ CO ಕಳಿಸ್ತೀವಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಮಾತಾಡ್ತೀವಿ ನಾವು. ಅವ್ರ ಗಮನಕ್ಕೆ ಏನು ಸಮಸ್ಯೆ ಇದೆ ಅವ್ರ ಗಮನಕ್ಕೆ ತರ್ತೀವಿ, ಡಿಸಿಷನ್ ಅವ್ರು ತೊಗೋಬೇಕು. ಈಗೇನು ಅರ್ಜಿ ಕೊಟ್ಟಿದ್ದೀವಿ, ಇದು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು, ನಾನು ಪ್ರಾಸಿಕ್ಯೂಷನ್ ಒಪಿನಿಯನ್ ತೊಗೊಂಡು ಕ್ರಮ ತಗೊಂಡು ಕಳಿಸ್ತೀವಿ.